ಮೇಡಮ್ ಈಗ ತಾನೇ ನಾವು ಮಾತಾಡಿದ್ವಿ, ಗಡ್ಕರಿ ಅವರು ಕೂಡ ಯೋಜನೆ ಬಗ್ಗೆ ಎಲ್ಲ ಪ್ಲ್ಯಾನ್ ಮಾಡಿದರು, ಎಲ್ಲ ಆಯಿತು. ಸೊ ನಾವು ಇವಾಗ ಅಂತಲ್ಲ, 1986 ಅವಾಗಿಂದ 99 ಪ್ರತಿಯೊಂದು ಹಂತದಲ್ಲೂ ನಾವು ಟುಲ್ಬುಲ್ ಯೋಜನೆ ಇರ್ಬೋದು, ಕಿಶನ್ ಗಂಗಾ ಯೋಜನೆ ಇರ್ಬೋದು, ಸಾಕಷ್ಟು ಯೋಜನೆಗಳನ್ನು ಹಾಕೊಂಡು ಬಂದ್ವಿ. ಹೈಡ್ರೋ ಪವರ್ ಇದ್ರದ್ದು ಅದು ಯಾವುದೂ ಕೂಡ ನಮ್ಮ ಕೈ ಹತ್ತಲಿಲ್ಲ. ಅಂದರೆ ಎಲ್ಲದೂ ಅರ್ಧಕ್ಕೆ ನಿಲ್ತಾ ಬಂತು, ಪಾಕ್ ಅಡ್ಡಗಾಲು ಹಾಕ್ತಾ ಇದೆ ಅಂದ್ರಿ. ಅದ್ರ ಹೊರತಾಗಿ ಇನ್ನು ಯಾವ್ಯಾವ ಯೋಜನೆಗಳಿದೆ, ಯಾಕೆ ಇನ್ನು ನಮಗೆ ಮುಂದುವರ್ಸ್ಲಿಕ್ಕೆ ಆಗ್ತಾ ಇಲ್ಲ ಇದನ್ನು? ಹೊರತಾಗಲ್ಲ, ಸೇರಿಸ್ಕೊಂಡೇ ಹೇಳ್ತೀನಿ, ಅದನ್ನು ಸೇರಿಸ್ಕೊಂಡೇ ಹೇಳ್ತೀನಿ. ಅಯ್ಯೋ, ಇದನ್ನ ನಾನೊಂದು ಸ್ವಲ್ಪ ನೋಡ್ತಾ, ಯಾಕೆಂದ್ರೆ ಆ ಹೆಸರುಗಳು ನಮಗೆ ಅಷ್ಟು ಫೆಮಿಲಿಯರ್ ಇಲ್ಲದೆ ಇರೋದ್ರಿಂದ. ಈ ವುಲ್ಲರ್ ಬ್ಯಾರೇಜ್ ಅಂತ ಕಾಶ್ಮೀರದ ಬಾರಾಮುಲ್ಲಾದಲ್ಲಿ, ಅದು ಈ ಟುಲ್ಬುಲ್ ನ್ಯಾವಿಗೇಷನ್ ಪ್ರಾಜೆಕ್ಟ್ ನೀವೇನು ಹೇಳಿದ್ರೆ ಅದು, ಇದ್ರ ಬಗ್ಗೆ ಪಾಕಿಸ್ತಾನ ಅಬ್ಜೆಕ್ಟ್ ಮಾಡುತ್ತೆ. 1986ಇಂದ 1991ವರೆಗೆ 13 ಸುತ್ತಿನ ಮಾತುಕತೆ ಮಾಡಿದ್ದೀವಿ ನಾವು. ಅಂದರೆ ಯಾವ ತರಹ ಇದೆ ನೋಡಿ. ಆದರೆ ಇನ್ನೂ ಇದು ಇತ್ಯರ್ಥ ಆಗಿಲ್ಲ. ನಾವು ನೂರಾರಲ್ಲ, ಸಾವಿರಾರು ಕೋಟಿ ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದೀವಿ. ವರ್ಷದಿಂದ ವರ್ಷಕ್ಕೆ ಪ್ರಾಜೆಕ್ಟ್ ಕಾಸ್ಟ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಎಲ್ಲಿ ನಮ್ಮ ನೀರು ನಮ್ಗೆ ಹೆಂಗೆ ಕೈ ಹತ್ತುತ್ತೆ, ನಮ್ಮ ಏನೋ ನೀರಿಗೆ ಹೋಮ ಮಾಡ್ದಂಗೆ ಆಗ್ತಾ ಇದೆ. ಇಷ್ಟೆಲ್ಲ ಪ್ರಾಜೆಕ್ಟ್ಗಳ ಬಗ್ಗೆ ನಾವು ಇದು ಮಾಡಿದ್ವಿ. ಇನ್ನು ಹೇಳ್ತೀನಿ, ಬಗ್ಲಿಹಾರ್ ಪ್ರಾಜೆಕ್ಟ್, ಇದು 1999ನಲ್ಲಿ ನಾವು ತಗೋತೀವಿ. ಆವಾಗ ಅದು 3ನೇ ಪಾರ್ಟಿ ಕೊನೆಗೆ ಸೆಟ್ಲ್ ಆಗುತ್ತೆ. ಇದೇನಪ್ಪ ಅಂತ ಹೇಳಿದ್ರೆ, ಇನ್ನೂ ಒಂದು ಇದು 2010ನಲ್ಲಿ ಕಿಶನ್ ಗಂಗಾ ಜೀಲಂದು ಉಪನದಿ, ಇದು ಕಿಶನ್ ಗಂಗಾ. ಇದ್ರದ್ದು ಏನು ಮಾಡ್ತಾರೆ, ಗುರೇಜ್ ಅನ್ನೋ ಒಂದು ಸ್ಥಳದಲ್ಲಿ ಇದು ROR ಪ್ರಾಜೆಕ್ಟ್, ಏನದೇ ಹರಿಯೋ ನೀರಿಗೆ ಜಲವಿದ್ಯುತ್ ಇದು ಮಾಡೋದು. ಇದು 330 ಮೆಗಾವ್ಯಾಟ್. ಇದನ್ನ ಇವ್ರು ಕೈಗೆತ್ಕೊಂಡ್ಬಿಟ್ರೆ ನಮ್ಮ ನೀಲಂ ನದಿನಲ್ಲಿ ನೀರು ಹರಿಯೋದು ಕಡಿಮೆ ಆಗ್ಬಿಡುತ್ತೆ ಅಂತ ಹೇಳಿ ಏನು ಬಾಯಿ ಬಡ್ಕೊಂಡ್ಬಿಟ್ರು. ಕೊನೆಗೆ ಎಷ್ಟು ಅನ್ಯಾಯದ ಪರಮಾವಧಿ ಅಂದರೆ ಇದು. ನಾನು ಅದಕ್ಕೇ ನೋಟ್ಸನ್ನಿಟ್ಟು ಹೇಳ್ತಾ ಇರೋದು. 9 ಕ್ಯೂಬಿಕ್ ಮೀಟರ್ ಪರ್ ಸೆಕೆಂಡ್, ಪ್ರತಿ ಸೆಕೆಂಡ್ಗೆ 9 ಕ್ಯೂಬಿಕ್ ಮೀಟರ್ನ ಭಾರತ ಪಾಕಿಸ್ತಾನಕ್ಕೆ ಕೊಡಬೇಕು ಅಂತ ಹೇಳಿಬಿಟ್ಟು ಸೆಟ್ಲ್ ಆಗುತ್ತೆ. ಇದು ನಾವು ಎಷ್ಟು ಅನ್ಯಾಯದ ಶೃಂಖಲೆ ಅನ್ನೋದು ಯಾವ ತರಹ ಇದಾಗಿದೆ ಅಂದ್ರೆ, ಎಲ್ಲ ಸಹಿಸ್ಕೊಂಡಿದ್ದೀವಿ. ಅದ್ರ ಜೊತೆಗೆ ಅವ್ರ ಭಯೋತ್ಪಾದನೆನೂ ಸಹಿಸ್ಕೊಂಡಿದ್ದೀವಿ. 2007ರಲ್ಲಿ ಭಾರತ ಚಿನಾಬ್ ನದಿಲಿ ಒಂದು 450 ಮೆಗಾವ್ಯಾಟ್ದು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ರಾಜೆಕ್ಟ್ನ ತಗೊಳುತ್ತೆ. ಅದನ್ನ ಪಾಕಿಸ್ತಾನ ಅಬ್ಜೆಕ್ಟ್ ಮಾಡುತ್ತೆ ಎಂದಿನಂತೆ. ಆಗ ನ್ಯೂಟ್ರಲ್ ಎಕ್ಸ್ಪರ್ಟ್ಸ್ ಬರ್ತಾರೆ ಇದಕ್ಕೆ. ಇವ್ರೇನು ಗೊತ್ತಾ, ನಮ್ಮ ಶಾಶ್ವತ ಆಯುಕ್ತರ ಹತ್ರನೂ ಇಲ್ಲ, ಇವ್ರದ್ದೆಲ್ಲ ಡೈರೆಕ್ಟ್ ಅಬ್ಜೆಕ್ಷನು. ಅದನ್ನ ಏನು ನಾವು ಕ್ವಶನ್ ಮಾಡಂಗಿಲ್ಲ. ನೀವು ಯಾತಕ್ಕೆ ನೇರವಾಗಿ ಹೋದ್ರಿ, ಇಲ್ಲೇ ಬರ್ಬೋದಿತ್ತಲ್ಲ. ಆಮೇಲೆ ಅಬ್ಜೆಕ್ಟ್ ಮಾಡಿದ್ರೆ ನ್ಯೂಟ್ರಲ್ ಎಕ್ಸ್ಪರ್ಟ್ಸ್ ಬರ್ತಾರೆ. ಆಯ್ತಪ್ಪ, ನೀವು ಯಾವುದೋ ಒಂದು ಈ ಥರ ದೊಡ್ಡ 450 ಮೆಗಾವ್ಯಾಟ್ಸ್ ತೊಗೊಂಬಿಟ್ಟಿದ್ದೀರಿ, ಅದಕ್ಕೆ ನೀವೇನು ಮಾಡಿದರೆ ಹೆಚ್ಚುವರಿ ನೀರನ್ನು ಕೊಡಿ ಅವ್ರಿಗೆ. ಆಯಿತು, ಅದಲ್ಲೇ ಸೆಟ್ಲ್ ಆಯಿತು. ಹೆಂಗೆ, ಹೆಚ್ಚುವರಿ ನೀರು ಕೊಟ್ಟು. ಅದಾಯ್ತಾ. ನೆಕ್ಸ್ಟ್ ಕಿಶನ್ ಗಂಗಾದು ಇದನ್ನು ತೊಗೊಳ್ತಿದ್ದಂಗೆ 2011ರಲ್ಲಿ ಈ ಪಾಕಿಸ್ತಾನ ಏನು ಮಾಡ್ತು, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ಗೆ ಹೋಯ್ತು. ಅವ್ರೇನು ಹೇಳಿದ್ರು, ನಿಮ್ಗೆಲ್ರಿಗೂ ಗೊತ್ತಿರೋದು, ಈಗ ಎಲ್ಲ ಕಡೆ ಚರ್ಚೆ ಆಗ್ತಿರು, ಹೈಟ್ ಕಡಿಮೆ ಮಾಡಿ, ಅದನ್ನು ಡ್ಯಾಮ್ ಹೈಟನ್ನು ಕಡಿಮೆ ಮಾಡಿ ಅಂತಂದರು. ಅಂದರೆ ಎಲ್ಲನೂ ನಾವೇ ಅನುಭವಿಸ್ಬೇಕು, ನಾವೇ ಎದುರಿಸ್ಬೇಕು. ಪ್ರತಿಯೊಂದು ಎಲ್ಲ ನಮ್ಮ ಮೇಲೆ ಗೂಬೆ ಕೂರಿಸೋದು, ನಾವು ಅತಿ ಒಳ್ಳೆತನ ಎಲ್ಲ. ಅಂದರೆ ಕಾಶ್ಮೀರದಲ್ಲಿ ನಾವು ಏನಾದ್ರು ಒಂದು ಚೂರು ಅಭಿವೃದ್ಧಿ ಚಟುವಟಿಕೆ ಮಾಡ್ತೀವಿ ಅಂದರೆ ಅದು ಎಲ್ಲಿಂದ ಇದಕ್ಕೆ ಸುಳಿವು ಸಿಗುತ್ತಾ ಬಂದು ಹೀಗೆ ಮಾಡ್ತಾರೆ ಇವರು. ಅವ್ರ ಪ್ರಕಾರ ಏನಪ್ಪ ಅಂತ ಹೇಳಿದ್ರೆ, ನಮಗೆ ಏನು 20% ಅಲಾಟ್ ಆಗಿದೆಯಲ್ಲ, ಆ 20% ತುಂಬ ಜಾಸ್ತಿ ಅಂತೆ. ನಮ್ಮ ಹತ್ರನೇ 40% ಜಲಾನಯನ ಪ್ರದೇಶ ಇಟ್ಕೊಂಡು ನಮಗೆ 20% ಕೊಟ್ಟಿದ್ದೆ ಅನ್ಯಾಯ ಅಂತೆ. ನಮಗೆ ಕೇವಲ 13% ಕೊಡಬೇಕಿತ್ತಂತೆ. ಗಡ್ಕರಿ ಅವ್ರು ಹೇಳಿದ್ದು ಸರಿನೇ ಇದೆ. ಯಾಕೆ ಅಂತ ಹೇಳಿದ್ರೆ, ನಾವು ಅವ್ರಿಗೆ ಸರ್ಪ್ಲಸ್ ಆಗಿ 7ರಿಂದ 8% ಬಿಡ್ತಾ ಇದ್ದೀವಿ. ಅದನ್ನು ಫಸ್ಟ್ ಚೆಕ್ ಮಾಡಬೇಕು ಅಂದರೆ ನಮ್ಮ ಒಂದು ಪ್ರಾಜೆಕ್ಟ್ಗಳನ್ನು ಕಂಪ್ಲೀಟ್ ಮಾಡಬೇಕು ಅಂತ. ನಾವಿವಾಗ ಏನು ತೊಗೊಂಡಿದ್ದೀವಲ್ಲ, ಕೈಗೆತ್ಕೊಂಡಿದ್ದೀವಲ್ಲ, ನಾನು ಈ ನೋಟ್ಸನ್ನು ನೋಡೇ ಹೇಳ್ತೀನಿ, ಯಾಕೆಂದರೆ ನಂಗೆ ಆ ಹೆಸರುಗಳು ಹೇಳೋಕ್ಕೆ ಗೊತ್ತಾಗಲ್ಲ. ಇದು ಸಲಾಲ್, ಕಿಶನ್ ಗಂಗಾ, ಬಾಗ್ಲಿಹಾರ್, ಉರಿ, ದುಲ್ಹಸ್ತಿ, ನಿಮು, ಬಾಜ್ಗೋ, ಈ ಅಣೆಕಟ್ಟೆಗಳೆಲ್ಲ ರೆಡಿಯಾಗಿದೆ. ಆದರೆ ಇವುಗಳ ಕೆಪಾಸಿಟಿ ಟೋಟಲ್ 0.4% ಅಷ್ಟು ಇದು ವಾಟರ್. ಇದು ಈ ಎಲ್ಲ ಯೋಜನೆಗಳು ತೊಗೊಂಡ್ರಷ್ಟೇ ನಮಗೆ ಬರೀ 2% ಸಿಗುತ್ತೆ ನೀರು, ಅದಕ್ಕಿಂತ ಜಾಸ್ತಿ ಸಿಕ್ಕಲ್ಲ. ರಾತ್ಲೆ, ಪಾಕಲ್ದುಲ್, ಕಾರ್, ಕಿರು, ಈ ಎಲ್ಲ ಜಲವಿದ್ಯುತ್ ಯೋಜನೆಗಳು ಇವೆಲ್ಲ ನಿರ್ಮಾಣ ಹಂತದಲ್ಲಿವೆ. ಇದು 21-22 ಈ ಒಂದು ಸಂದರ್ಭದಲ್ಲಿ ಇತ್ತೀಚೆಗೆ ಇವೆಲ್ಲ ನಿರ್ಮಾಣ ಕಾರ್ಯ ಆರಂಭ ಆಗಿರೋದು. ಇದು ಮುಂದಿನ ವರ್ಷಕ್ಕೆ ಪೂರ್ಣ ಆಗುತ್ತೆ, ಅಂದರೆ 26 ಎಂಡ್ಗೆ ಪೂರ್ಣ ಆಗುತ್ತೆ ಇದು ಅಂತ ಹೇಳ್ಬಿಟ್ಟು.
ಒಟ್ಟು ಇಷ್ಟು ಏನು ಪ್ರಾಜೆಕ್ಟ್ಗಳು ಪೆಂಡಿಂಗಲ್ಲಿದೆ. ಸಾವಿರಾರು ಕೋಟಿ ನಾವು ಅದಕ್ಕೆ ಇನ್ವೆಸ್ಟ್ ಮಾಡಿದ್ದೀವಿ, ಆದರೆ ಎಲ್ಲಾನು ನೀರಲ್ಲಿ ಹೋಮ ಮಾಡಿದಂಗೆ ಆಗ್ತಾ ಇದೆ. ಓಕೆ, ಒಟ್ಟಾರೆ ಈ ಜಲ ಒಪ್ಪಂದ ಇರ್ಬೋದು, ಪಾಕ್ನ ನಡೆ ಇರ್ಬೋದು, ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ನಾನು ಮಧ್ಯ ಒಂದು ಹೇಳಬೇಕು ಅಂದ್ಕೊಂಡಿದ್ದೆ. ಏನಪ್ಪ ಅಂತ ಹೇಳಿದ್ರೆ, ಹಿಂದೆ ವಿಶ್ವ ಬ್ಯಾಂಕಿನ ಉಪಾಧ್ಯಕ್ಷರಾಗಿದ್ದರು ಇಸ್ಮಾಯಿಲ್ ಸೆರಾಗೆಲ್ಡಿನ್ ಅಂತ ಹೇಳಿಬಿಟ್ಟು. ಅವರು ಏನು ಹೇಳೋದು ಅಂದರೆ, ಈಗಾಗಲೇ 2 ಮಹಾಯುದ್ಧಗಳು ಆಗೋಗಿದೆ ಪ್ರಪಂಚದಲ್ಲಿ. ಒಂದು ತೈಲಕ್ಕಾಗಿದ್ರೆ, ಇನ್ನೊಂದು ನ್ಯೂಕ್ಲಿಯರ್ ವೆಪನ್ಸ್ ಸಲುವಾಗಿ ಆಗಿದೆ. ಈ 3ನೇದಾದರೆ ಮಾತ್ರ ಇದು ನೀರಿಗಾಗಿನೇ ಆಗೋದು ಇದು ಅಂತ ಹೇಳ್ಬಿಟ್ಟು. ಅದು ಇಂಡಿಯಾ ಪಾಕಿಸ್ತಾನ ಅಂತ ಅವ್ರೇನು ಸ್ಪೆಸಿಫಿಕ್ ಆಗಿ ಹೇಳಿಲ್ಲ, ಬಟ್ ಬೇರೆ ಬೇರೆ ಕಡೆ ಎಲ್ಲ ಇದೆ. ಈ ಏಕಪಕ್ಷೀಯವಾಗಿ ವಾಕೌಟ್ ಮಾಡಿರೋದು ಅಮೇರಿಕಾನೇ ವಾಕೌಟ್ ಮಾಡಿದೆ. ಮೆಕ್ಸಿಕೋ ಜೊತೆ ನೀರಿನ ಒಪ್ಪಂದ, ನೀರಿನ ಹಂಚಿಕೆದು ವಾಕೌಟ್ ಮಾಡಿದೆ. ಪಾಪ ಅವರು ಸ್ವಲ್ಪ ಏನು ಮೆಕ್ಸಿಕನ್ರು ಸ್ವಲ್ಪ ಅಮಾಯಕರು, ಹಾಗಾಗಿ ಅವ್ರು ಸುಮ್ಮನಿದ್ದಾರೆ. ಇದು ದೊಡ್ಡಣ್ಣ ಅಲ್ವಾ, ಏನು ಬೇಕಾದರೂ ಆಗುತ್ತೆ ಅಂದರೆ ಇವರು ಏಕಪಕ್ಷೀಯ. ಹಾಗೆ ಚೀನಾ ಸಮೇತ ವಾಕೌಟ್ ಮಾಡಿದೆ. ಇದು ಏಕಪಕ್ಷೀಯವಾಗಿ ನದಿ ನೀರಿನ ಒಂದು ಇದು ಹಂಚಿಕೆನ ಅದೂ ವಾಕೌಟ್ ಮಾಡಿದೆ. ಭಾರತ ಆ ಥರ ಧಾರ್ಷ್ಟ್ಯದ ನಡೆನ ಇದುವರೆಗೂ ತೋರಿಸಿಲ್ಲ. ಬಟ್ ಏನಂತ ಹೇಳಿದ್ರೆ, ಈಗ ಮಾಡಿರೋದು ಬಹಳ ಜಾಣತನದ ಮತ್ತು ತುಂಬ ಆಲೋಚನೆ ಮಾಡಿ ಅವರು ಈಗ ಈ ಒಂದು ನಡೆಯನ್ನು ನಡೆಸಿದ್ದಾರೆ, ಮುಂದಿಟ್ಟಿದ್ದಾರೆ ಈ ಒಂದು ದಾಳವನ್ನು. ನೋಡೋಣ ಇದು ಎಲ್ಲಿಗೆ ತಟ್ಟುತ್ತೆ, ಮುಟ್ಟುತ್ತೆ ಇದು ಎಲ್ಲಿಗೆ ಅಂತ ಹೇಳಿಬಿಟ್ಟು. ಆದರೆ ಯಾವುದೇ ಒಂದು ಜಲಾನಯನ ಪ್ರದೇಶ, ಒಂದು ನದಿಯ ಒಂದು ಜಲಾನಯನ ಪ್ರದೇಶ ಅಂತ ಹೇಳಿದ್ರೆ, ಅದಕ್ಕೆ ಫಸ್ಟ್ ಏನಪ್ಪ ಅಂತ ಹೇಳಿದ್ರೆ, ಒಂದು ನದಿ ಇದು ಅಂದರೆ ಅಪ್ಪರ್ ರೈಪೇರಿಯನ್ ಸ್ಟೇಟ್ಸ್, ಲೋವರ್ ರೈಪೇರಿಯನ್ ಸ್ಟೇಟ್ಸ್, ಮಿಡಲ್ ರೈಪೇರಿಯನ್ ಸ್ಟೇಟ್ಸ್ ಹೀಗಿರುತ್ತೆ. ಇವಾಗ ನಿಮಗೆ ಗೊತ್ತು, ಕೃಷ್ಣಾ ನದಿ, ಇದು ಕಾವೇರಿ ನದಿ, ಇದರಲ್ಲೆಲ್ಲ ನಮಗೆಲ್ಲ ಭಾಳ ಫೆಮಿಲಿಯರ್. ನಾವು ಕೃಷ್ಣಾದಲ್ಲಿ ಮಿಡಲಲ್ಲಿದ್ದೀವಿ, ಕಾವೇರಿಯಲ್ಲಿ ಅಪ್ಪರಲ್ಲಿದ್ದೀವಿ ಅಂತ ಹೇಳಿದ್ರೆ ಮೇಲ್ಭಾಗದ, ನದಿಯ ಮೇಲ್ಭಾಗದ ರಾಜ್ಯಗಳು, ನದಿಯ ಕೆಳಭಾಗದ ರಾಜ್ಯ. ಇದರಲ್ಲಿ ನಾವು ಈ ಸಿಂಧೂ ನದಿ ಒಂದು ಜಲಾನಯನ ಪ್ರದೇಶಕ್ಕೆ ಸಂಬಂಧಿಸಿದಂಗೆ ಹೇಳೋದಾದರೆ, ಸಿಂಧೂ ನದಿಯಲ್ಲಿ ನಾವು ಮೇಲ್ಭಾಗದ ಒಂದು ದೇಶವಾಗಿದ್ದೀವಿ, ಅದು ಕೆಳಭಾಗದ ದೇಶವಾಗಿದೆ ಯಾವುದು. ಹಾಗಾಗಿ ಇಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಸೌಹಾರ್ದಯುತ ಒಂದು ನಮ್ಮ ನಡುವೆ ಸಂಬಂಧ ಇದ್ರಷ್ಟೇ ನಾವು ಯಾವುದೇ ಒಂದು ವಿವಾದವನ್ನು ತುಂಬ ಒಂದು ಸರಳವಾಗಿ ಬಗೆಹರಿಸ್ಕೋಬೋದು, ಮತ್ತು ಜನಜೀವನ ಸುಗಮವಾಗಿರುತ್ತೆ, ಮತ್ತು ಶಾಂತಿಯುತ ಸಹಬಾಳ್ವೆ ನಡೆಸೋದಕ್ಕೆ ಸಾಧ್ಯ. ಇದು ನಮ್ಮ ಭಾರತದ ಆಶಯ ಕೂಡ. ನನಗೆ ತುಂಬ ನಗು ಬರುತ್ತೆ ಇವಾಗ ಇಷ್ಟೊಂದು ಪ್ರಾಜೆಕ್ಟ್ಗಳ ಹೆಸರನ್ನು ಹೇಳಿದ್ವಲ್ಲ, ಇವೆಲ್ಲ ನನಗೆ ನೋಡ್ತಾ ಇರುವಾಗ ಹೆಂಗೆ ಅನಿಸ್ತಿದ್ದು ಅಂದರೆ, ಈ ನಮ್ಮ ಏನದು ಕರ್ನಾಟಕ ಮತ್ತು ಆಂಧ್ರದ ಗಡಿಯಲ್ಲಿ ಈ ಬಾಗೇಪಲ್ಲಿ ಹತ್ರ ಒಂದು ಚಿಕ್ಕದೊಂದು ಪರಗೋಡು ಜಲಾಶಯ ಅಂತ, ಚಿತ್ರಾವತಿ ನದಿಗೆ ಒಂದು ಪುಟಾಣಿ ಜಲಾಶಯ, ಅದಕ್ಕೆ ಅವರು ರಕ್ತ ಕೊಟ್ಟೆವು ನೀರು ರಕ್ತ ಹರಿಯುತ್ತೆ, ರಕ್ತ ಕೊಟ್ಟೆವು ನೀರು ಕೊಡೆವು ಅಂತೆಲ್ಲ ಅನ್ಕೊಂಡು ಅವರು ಪಾದಯಾತ್ರೆ ಮಾಡ್ಕೊಂಬಂದ್ರು. ಆಂಧ್ರದ ಕೆಲವು ಪಾಲಿಟಿಷಿಯನ್ಸ್ ರಾಜಕಾರಣದ ಒಂದು ಹಿನ್ನೆಲೆಯಲ್ಲಿ ಮಾಡ್ಕೊಂಡು ಬಂದ್ರು. ನಾವೆಲ್ಲ ಹೋಗಿದ್ದು ಏನು ಅಂಥ ದೊಡ್ಡ ಜಲಾಶಯ ಇದ್ರಲ್ಲಿ ಬರ್ತಿದೆ ಅಂತ ನೋಡಿದ್ರೆ ತುಂಬ ನಗು ಬರುತ್ತೆ. ಅದು ಏನು ನಮ್ಮ ಮೈಸೂರಿನ ಕುಕ್ರಳ್ಳಿ ಕೆರೆನೋ ಅಥವಾ ಇಲ್ಲಿ ಅಲ್ಸೂರು ಕೆರೆನೋ ಅದ್ರದ್ದು 2 ಸ್ಲೂಯಿಸ್ ಗೇಟ್ ಹಾಕ್ದಂಗೆ ಆ ಪುಟಾಣಿ ಜಲಾಶಯ ಅದೊಂದು ಕೆರೆ ಥರ ಇದೆ ಅದು, ಆ ಪರಗೋಡು. ಇದು ಇನ್ನೂ ಹೇಳಬೇಕು ಅಂತ ಹೇಳಿದ್ರೆ, ಉತ್ತರ ಕರ್ನಾಟಕದ ಮಂದಿ ಎಲ್ಲ KRSಗೆ ಭೇಟಿ ಮಾಡಿದ್ರೆ ಅವ್ರು ಫಸ್ಟ್ ಹೇಳೋದೇನಿರುತ್ತೆ, ಇದೇನ್ರಿ ನಮ್ಮ ನಾರಾಯಣಪುರ ಡ್ಯಾಮ್ ನೋಡಿದ್ರೆ ಒಳ್ಳೆ ಸಾಗರ ಇದ್ದಂಗಿದೆ ಅಲ್ಲಿ ನೀರು, ಇದು ನೋಡಿದ್ರೆ ಕೆರೆ ಇದ್ದಂಗಿದೆಯಲ್ರಿ ಅಂತ ಹೇಳ್ತಾರೆ. ನಾವು ಇಷ್ಟೇ ಚಿಕ್ಕ ಚಿಕ್ಕ ನೀರಿನ ಒಂದು ಇದಕ್ಕೆ ಜಲಸಂಪನ್ಮೂಲದ ಹಂಚಿಕೆಗೆ ಎಷ್ಟು ದೊಡ್ಡ ಗಲಾಟೆಗಳು ಮಾಡ್ಕೊಳ್ತೀವಿ. ಇವಾಗ ಸಿಂಧೂ ನದಿದಾದರೂ ಅಷ್ಟೇ ಇದನ್ನು ತುಂಬ ಒಂಥರ ಸೌಹಾರ್ದಯುತವಾಗಿ ಅವರು ಪಾಕಿಸ್ತಾನದವರು ಈ ಕೆಟ್ಟತನ ಬಿಟ್ಟು, ಅವರ ದುರುಳತನ ದುಷ್ಟತನ ಬಿಟ್ಟು ಮಾನವೀಯವಾಗಿ ಒಂದು ವರ್ತಿಸಿದ್ರೆ, ಅಂತಹ ಒಂದು ವರ್ತನೆಗಳನ್ನ ಮೈಗೂಡಿಸ್ಕೊಂಡ್ರೆ ಖಂಡಿತ ಅವ್ರಿಗೆ ಒಳ್ಳೆಯದು ಅದು. ಆವಾಗ ಭಾರತದಂತಹ ಒಂದು ಏನು ನೆರೆ ರಾಷ್ಟ್ರವನ್ನು ಪಡೆಯೋಕ್ಕೆ ಅವರು ಪುಣ್ಯ ಮಾಡಿರಬೇಕು ಅಂತ ನಾನು ಹೇಳ್ತೀನಿ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಸಿಂಧೂ ಜಲ ಒಪ್ಪಂದದಿಂದ ಅಂದರೆ ಶಾಂತಿ ಸೌಹಾರ್ದವನ್ನು ಕಾಪಾಡೋಣ ಅನ್ನೋ ದೃಷ್ಟಿಕೋನದಿಂದ ನೆಹರು ಅವರು ಅಂದು ಹಾಕಿದ ಸಹಿ
ಇಂದಾಗಿ ಪಾಕಿಸ್ತಾನದ ನೀಚ ಬುದ್ಧಿ ನಮಗೆ ಪ್ರತಿ ವರ್ಷ ದರ್ಶನ ಆಗ್ತಾನೆ ಇದೆ. ಇನ್ನಾದರೂ ಭಾರತ ಸರ್ಕಾರ ನೀಡಿದ ಎಚ್ಚರಿಕೆಯ ಗಂಟೆಯನ್ನು ಅರಿತು ಪಾಕು ತನ್ನ ಮುಂದಿನ ಹೆಜ್ಜೆಯನ್ನು ಇಡಲಿ ಅಂತ ಹೇಳ್ತೀವಿ. ನಮ್ಮ ಈ ಚರ್ಚೆಗೆ ಆಗಮಿಸಿ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡಿದ ಮೇಡಮ್ ಶಾಂತಲಾ ಅವರಿಗೆ ಅನಂತ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ.